ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಫ್ಟರ್ ರಿಸಲ್ಟ್ಸ್ ವಾಟ್ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಸಾಕಷ್ಟು ಕಮೆಂಟ್ಸ್ ಅದರ ಬರ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ನಂದು ರ್ಯಾಂಕಿಂಗ್ ಜಾಸ್ತಿ ಬಂದಿದೆ, ನನಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, PGCET ವಿದ್ಯಾರ್ಥಿಗಳಿಗೆ MBA MCA MTech MR ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ, ಮೊದಲಿಗೆ ಬಂದುಬಿಟ್ಟು ಕೇವಲ MBA ಆ್ಯಂಡ್ ಹಾಗೇನು ಸಹ MCA ಸ್ಟೂಡೆಂಟ್ಸ್ಗೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರು. ಬಟ್ ಈಗ ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲಿಂಕಲ್ಲಿ ಬಂದುಬಿಟ್ಟು ಅಪ್ಡೇಟ್ ಆಗಿರುವಂಥದ್ದು PGCET 2025 ಫಲಿತಾಂಶ ಲಿಂಕ್. MBA MCA MTech ಕೋರ್ಸ್ ಅವ್ರಿಗೂ ಸಹ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು ರಿಸಲ್ಟ್ಸನ್ನು ಚೆಕ್ ಮಾಡ್ಕೋಬೋದು. MTech ಸ್ಟೂಡೆಂಟ್ಸ್ ಯಾರಾದರೆ ಚೆಕ್ ಮಾಡಿಲ್ವಂತಹ ಸ್ಟೂಡೆಂಟ್ಸು ಇದೇ ಫೈನಲ್ ರಿಸಲ್ಟ್ಸ್ ಅಂತ ಕೇಳ್ತಿದ್ದಾರೆ. ಹೌದು, ಇದೇ ಫೈನಲ್ ರಿಸಲ್ಟ್ಸ್ ಆಗಿರುತ್ತೆ. ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗಿದೆ. ಆ್ಯಂಡ್ ಹಾಗೇನು ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮದು ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ರ್ಯಾಂಕಿಂಗ್ ತುಂಬ ಮ್ಯಾಟರ್ ಆಗುವಂಥದ್ದು, ಎಷ್ಟು ಬಂದಿದೆ ಏನು ಅಂತ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, MTech ಅವ್ರದ್ದು ಮೆರಿಟ್ ಲಿಸ್ಟನ್ನು ಕೊಟ್ಟಿರುವಂಥದ್ದು. ಓಕೆನಾ, ರ್ಯಾಂಕ್ ಎಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು CET ನಂಬರು, ಕ್ಯಾಂಡಿಡೇಟ್ ನೀವು ಎಲ್ಲನೂ ಕೊಟ್ಟಿರುವಂಥದ್ದು. ಇದನ್ನು ಬೇಕಿದ್ರೆ ಒಂದ್ಸಲಿ ನೀಟಾಗಿ ಆದರೆ ಅಬ್ಸರ್ವನ್ನು ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಈಗ ನೀವು ಕೇಳ್ತಿದ್ದೀರಾ ಆಫ್ಟರ್ ರಿಸಲ್ಟ್ಸ್ ವಾಟ್ ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು. ಈಗ ನೋಡಿ, ನಿಮ್ಮದು ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದಿಷ್ಟು ಪ್ರೊಸೀಜರ್ಸ್ ಆದರೆ ಇರ್ತವೆ. ಓಕೆನಾ. ಪ್ರೊಸೀಜರ್ಸ್ ಏನಿರುತ್ತೆ ಅಂತಂದರೆ, ಸ್ಟೆಪ್ ಬೈ ಸ್ಟೆಪ್ಪು KA ಕಡೆಯಿಂದ ಒಂದು ಅಪ್ಡೇಟ್ಸನ್ನು ಕೊಡ್ತಾ ಇರ್ತಾರೆ. ಕೌನ್ಸ್ಲಿಂಗಲ್ಲಿ ಬಂದುಬಿಟ್ಟು ಪ್ರತಿ ವರ್ಷವೂ ಒಂದಿಷ್ಟು ರೂಲ್ಸ್ ಆದರೆ ಚೇಂಜಸ್ ಇರುತ್ತೆ. ಯಾವ ರೀತಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, PGCET ವಿದ್ಯಾರ್ಥಿಗಳಿಗೆ ಮೊದಲೆಲ್ಲ ಬಂದುಬಿಟ್ಟು ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಇಟ್ಟಿದ್ರು. ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದಾದಮೇಲೆ ನೆಕ್ಸ್ಟು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಇಟ್ಟರು. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತ ಅಂದರೆ, ನೀವು ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದಾದಮೇಲೆ ಕಾಲೇಜಸ್ಸಿಗೆ ಜಾಯ್ನ್ ಆಗ್ತೀರಲ್ವಾ. ಕಾಲೇಜಸ್ಸಿಗೆ ಜಾಯ್ನ್ ಆಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಯಾವ ಕಾಲೇಜಲ್ಲಿ ಅಡ್ಮಿಷನನ್ನು ತಗೋತೀರೋ ಅಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿದ್ರು. ವೆರಿಫೈ ಮಾಡಿದಾಗ ನೀವೀಗ ಆನ್ಲೈನಲ್ಲಿ ಏನು ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರೋ ಅದೇನಾದರೂ ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇತ್ತು, ಏನಾದರೂ ನೀವು ಬೇರೆ ಒಂದು ರೀತಿ ಫೇಕ್ ಥರ ಏನಾದರೂ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ಆಗ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿ ನಿಮ್ಮ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೋತಿದ್ರು. ಬಟ್ ಈಗ ಈ ವರ್ಷ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ಲಾಸ್ಟ್ ಇಯರ್ ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿದ್ರು ಅದೇ ರೀತಿ ಮಾಡ್ತಾರೆ. ಏನಂತ ಅಂದರೆ, ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಲ್ಲ ಥರದ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರು. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಫೈನಲ್ ಇಯರ್ದೇನೋ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತಿದ್ರು. ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋ ಒಳಗಡೆ ಒಂದು ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡ್ಬೋದೇನೋ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನೀವು ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಆಫ್ಲೈನಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಯಾಕಂತ ಅಂದರೆ, ಲಾಸ್ಟ್ ಇಯರ್ ಥರನೇ ಇದೇ ವರ್ಷವೂ ನಿಮಗೆ ಮತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಸಾಧ್ಯತೆಗಳಾದರೆ ಇದ್ದಾವೆ. ಯಾವ ರೀತಿ ಅಂತ ಅಂದರೆ, ಈಗ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇದೇ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಅದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದರೆ, ಸಿಂಪಲ್ ಇದೇ ಒಂದು ವೆಬ್ಸೈಟಿಗೆ ಬರ್ತೀರಾ. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು PGCET ನಂಬರನ್ನು ಎಂಟರ್ ಮಾಡಿ, ನೀವು ಕ್ಯಾಪ್ಚಾ ಅಥವಾ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ, ಅದನ್ನು ಎಂಟರ್ ಮಾಡಿದ್ದೀರಾ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಆದರೆ ಸಿಗುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದುಬಿಟ್ಟು ನೀವು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಆಗಿರ್ಬೋದು, ಸೀಕ್ರೆಟ್ ಕೀ ಕೋಡ್ ಆಗಿರ್ಬೋದು, ಈ ರೀತಿ ಒಂದು ಡೀಟೇಲ್ಸನ್ನು ಕೊಡ್ತಾರೆ. ಆ ಎಲ್ಲ ಡೀಟೇಲ್ಸನ್ನು ತಗೋತೀರಾ. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಸ್ಕೆಡ್ಯೂಲಲ್ಲಿ ನಿಮಗೆ PGCET 2025 ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಆಗುತ್ತೆ, ಜೊತೆಗೆ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಡುವಂಥದ್ದು. ಓಕೆನಾ. ನೀವು ಆ ಕಂಪ್ಲೀಟ್ ಸ್ಕೆಡ್ಯೂಲ್ ಪ್ರಕಾರ ಹೋಗ್ತಾ ಇರಬೇಕು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗಾಗಲೇ ನಿಮಗೆ ರಿಸಲ್ಟ್ಸ್ ಬಂದಿರೋದ್ರಿಂದ ಇನ್ನು ನೆಕ್ಸ್ಟ್ ನಿಮ್ಗೆ ಇರುವಂಥದ್ದು ಸ್ಟೆಪ್ ಬಂದುಬಿಟ್ಟು ಕೌನ್ಸ್ಲಿಂಗ್ ಆಗಿರುತ್ತೆ. ಆ ಕೌನ್ಸ್ಲಿಂಗ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏನೇನೆಲ್ಲ ಫಾಲೋ ಆಗಬೇಕು ಅಂತ ಹೇಳ್ಬಿಟ್ಟು KA ಕಡೆಯಿಂದ ಅಪ್ಡೇಟ್ಸ್ ರೆಗ್ಯುಲರಾಗಿ ಬರ್ತಾನೆ ಇರ್ತವೆ. ನಾನು ಎಲ್ಲ ಥರದ ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ವಾಟ್ ನೆಕ್ಸ್ಟ್ ಅಂತ ಕೇಳ್ತಿದ್ದೀರಲ್ವ, ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಕೌನ್ಸ್ಲಿಂಗ್ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ಸಲ್ಲಿ ಏನಾದರೂ ಈ ವರ್ಷ ಚೇಂಜಸ್ ಮಾಡಿದ್ರೆ KA ಕಡೆಯಿಂದ ಅಪ್ಡೇಟ್ ಮಾಡ್ತಾರೆ, ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದ್ರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಸರ್ ನಂದು ರ್ಯಾಂಕ್ ಜಾಸ್ತಿ ಬಂದಿದೆ, ನನಗೆ ಸೀಟ್ ಅಲಾಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮ್ಮದು ರ್ಯಾಂಕ್ ಎಷ್ಟೇ ಬಂದಿರಲಿ, ಅದು 1000 ಬಂದಿರಲಿ, 2000 ಬಂದಿರಲಿ ಅಥವಾ 10,000 ಬಂದಿರಲಿ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಅಂದರೆ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಾಲೇಜಸನ್ನು ಲೀಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸನ್ನು ತಗೋಬೇಕಾಗುತ್ತೆ. ಕಾಲೇಜ್ ಕಟ್ ಆಫ್ಸನ್ನು ತೊಗೊಂಡು ಆ ಕಟ್ ಆಫನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಯಾವ ರೀತಿ ಅಬ್ಸರ್ವ್ ಮಾಡ್ತೀರಾ ಅಂತ ಅಂದರೆ, ಈಗ ನೀವು MBA ಮಾಡಬೇಕಂತ ಅಂದ್ಕೊಂಡಿದ್ದೀರಾ. MBAಗೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಎಷ್ಟಿದೆ ನಿಮ್ಮ ಒಂದು ಕ್ಯಾಟಗರಿಗೆ, ನೀವು 3A ಜನರಲ್ 2A ಜನರಲ್ ನೋಡ್ಕೊಳ್ಳಿ. ನಿಮ್ಮ ಒಂದು ಕ್ಯಾಟಗರಿಗೆ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ, 10,000 ಇದೆಯಾ, 4,000 ಇದೆಯಾ, 5,000 ಇದೆಯಾ ಅಂತ ನೋಡ್ಕೊಳ್ಳಿ. ಅದು ನೋಡ್ಕೊಂಡಿದ್ದ ಆದಮೇಲೆ ಕಾಲೇಜ್ ಯಾವ ಲೊಕೇಶನಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮದು ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕಿಂಗ್ಗೆ ನಿಯರ್ ಬೈ ಇರುವಂತಹ ಕಾಲೇಜಸ್ ಎಲ್ಲನೂ ಲೀಸ್ಟ್ ಮಾಡ್ಕೊಳ್ಳಿ. ಕಟ್ ಆಫನ್ನು ನೋಡ್ಕೊಂಡು ಲೀಸ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತಂದರೆ ತುಂಬ ಈಸಿಯಾಗಿ ಸೀಟ್ ಸಿಗುತ್ತೆ.
ಹೋಗುತ್ತೆ. ಜೊತೆಗೆ ಇನ್ನೊಂದೇನು ಅಂತ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದಾಗಿರುತ್ತೆ. 3 days ಟೈಮನ್ನು ಕೊಡ್ತಾರೆ. ನಾನು ನಿಮಗೆ 100% ಶ್ಯೂರಿಟಿಯನ್ನು ಕೊಡ್ತಿದ್ದೀನಿ. ನೀವು ಈ ರೀತಿ ಲೀಸ್ಟ್ ಈಗಲೇ ಮಾಡ್ಕೊಂಡಿದ್ದೀರಿ ಅಂತಂದರೆ 3 days ಟೈಮ್ ಕೊಡುವಂಥ ಆಪ್ಷನ್ ಎಂಟ್ರಿ ಟೈಮಿಗೆ ಕೇವಲ ನೀವು 1 or 2 hours ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನೇ ಕಂಪ್ಲೀಟ್ ಆದರೆ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಆ ರೀತಿ ಇರುತ್ತೆ. ರ್ಯಾಂಕ್ ಎಷ್ಟೇ ಬಂದಿರಲಿ ಸೀಟ್ ಸಿಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ನೀವು ಅನಾಲಿಸಿಸನ್ನು ಮಾಡಿ ಸಿಗುತ್ತಾ ಇಲ್ವಾ, ಕಟ್ ಆಫ್ ರ್ಯಾಂಕ್ ನನಗೆ ಬಂದಿರುವಂಥ ರ್ಯಾಂಕಿಂಗ್ ಯಾವುದಾದ್ರೂ ಕಾಲೇಜಸಲ್ಲಿ ಕಟ್ ಆಫ್ ಇದೆಯಾ ಇಲ್ವಾ ನಮ್ಮ ಕ್ಯಾಟಗಿರಿಗೆ ಅಂತ ನೋಡ್ಕೊಂಡ್ರೆ ನಿಮಗೇನೆ ಸಹ ಗೊತ್ತಾಗುತ್ತೆ. ಓಕೆನಾ? ಆ ಕಟ್ ಆಫ್ದು ನಿಮಗೆ PDFs ಬೇಕು ಅಂತಂದರೆ ಎಲ್ಲ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಕೇವಲ PGCET ವಿದ್ಯಾರ್ಥಿಗಳಿಗೆ ಅಷ್ಟೇ ಇರುವಂತಹ ಗ್ರೂಪು. ಆ ಗ್ರೂಪಲ್ಲಿ ನಿಮಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು ನೀವು ಡಿಸ್ಕಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ಥರದ ಪ್ರಮೋಷನ್ ಥರ ಆಗಲಿ ಅಥವಾ ಯಾವುದೂ ಸಹ ಇಲ್ಲ. ಅದು ಬಂದುಬಿಟ್ಟು ನನ್ನದೇ ಓನ್ ಚಾನಲ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥದ್ದು. ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಓಕೆನಾ? ಹೆಲ್ಪ್ಫುಲ್ ಆಗಿರುತ್ತೆ. ಬೇರೆ ಏನಾದರೂ ರಿಲೇಟೆಡ್ ನಿಮ್ಗೆ ಯಾವುದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೀವು ಕಮೆಂಟ್ಸನ್ನು ಮಾಡಿದಿರ ಅಂತಂದರೆ ಆದಷ್ಟು ಪ್ರತಿದಿನವೂ ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಸಪ್ರೇಟ್ ವೀಡಿಯೋಸನ್ನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ PGCET ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.